Hello everyone, welcome to Doshas and Dumbbells on the Go, where we train strong, live balanced and explore more. I'm Dr. Rohini and this is Exercise and Yoga series with Doshas and Dumbbells on the Go. Surya, or the sun god, is the symbol of health and immortality. He is also the ultimate source of life, light and energy on earth. Surya Namaskara or sun salutation is one such yoga practice which is dedicated to Lord Surya. Surya Namaskarana ನೀವೆಲ್ಲರೂ ಕೇಳೇ ಇರ್ತೀರ ಮತ್ತು ಕೆಲವೊಬ್ಬರು ದಿನ ಪ್ರಾಕ್ಟೀಸು ಮಾಡ್ತಿರ್ತೀರ. ಸೂರ್ಯ ನಮಸ್ಕಾರ ಅಂದರೆ ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಯೋಗಾಸನಾಸ್. ಇವತ್ತು ನಾವು 12 ಸ್ಟೆಪ್ ಸೂರ್ಯ ನಮಸ್ಕಾರನ ಕಲ್ತ್ಕೊಳ್ಳೋಣ. ಯಾವ ಟೈಮಲ್ಲಿ ಇದನ್ನು ಮಾಡಬೇಕಂತಂದರೆ ಬೆಳಗಿನ ಜಾವ ಇದನ್ನು ಮಾಡಿದ್ರೆ ಒಳ್ಳೆಯದು. ಎಸ್ಪೆಷಲಿ ಸನ್ರೈಸ್ ಆಗ್ತಿರೋ ಟೈಮಲ್ಲಿ. ಆ ಟೈಮಲ್ಲಿ ನಿಮ್ಗೆ ಆಗಲಿಲ್ಲ ಅಂದರೆ ಅರ್ಲಿ ಈವ್ನಿಂಗ್ಸಲ್ಲಿ ಮಾಡ್ಬೋದು. ದ್ಯಾಟ್ ಈಸ್ ಮಧ್ಯಾಹ್ನ ಊಟ ಆದಮೇಲೆ 3 to 4 hours ಗ್ಯಾಪ್ ಕೊಟ್ಟು ನೀವು ಸೂರ್ಯ ನಮಸ್ಕಾರನ ಪ್ರಾಕ್ಟೀಸ್ ಮಾಡ್ಬೋದು. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ನಿಮ್ಮ ಸ್ಪೈನ್ ಮತ್ತು ಹಿಪ್ ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಆರ್ಮ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಸರ್ಕ್ಯುಲೇಷನ್ ಚೆನ್ನಾಗಾಗ್ತಿರುತ್ತೆ ಆ್ಯಂಡ್ ಆಲ್ಸೋ ಬಾಡಿ ಫ್ಯಾಟ್ ಕಡಿಮೆ ಆಗಿ ನಿಮ್ಮ ಮಸಲ್ ಟೋನ್ ಚೆನ್ನಾಗಾಗುತ್ತೆ. ಇವಾಗ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಮೋಸ್ಟ್ ಆಫ್ ಯು ಅಂದ್ಕೊಳ್ತಿರ್ತೀರ ಆ ಆಸನ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ. ಬಟ್ ದಿ ಟ್ರೂತ್ ಈಸ್ ಅವೇರ್ನೆಸ್ ಅಬೌಟ್ ದಿ ಬಾಡಿ ಮತ್ತು ಬ್ರೀದಿಂಗ್ ಪ್ಯಾಟರ್ನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಡೌಟ್ ಇರ್ಬೋದು, ಎಷ್ಟು ರೌಂಡ್ಸ್ ಆಫ್ ಸೂರ್ಯ ನಮಸ್ಕಾರ ದಿನ ಮಾಡಬೇಕು, 10 ರೌಂಡ್ ಮಾಡಬೇಕಾ, 15 ರೌಂಡ್ ಮಾಡಬೇಕಾ, ಇಲ್ಲ 1 or 8 ರೌಂಡ್ಸ್ ಮಾಡಬೇಕಾ ಅಂತ. ನಿಜ ಏನು ಅಂದರೆ ನಿಮ್ಮ ಕೆಪಾಸಿಟಿ ಪ್ರಕಾರ ನೀವು ಸೂರ್ಯ ನಮಸ್ಕಾರ ರೌಂಡ್ಸ್ನ ಮಾಡಬಹುದು. ಸ್ಟಾರ್ಟಿಂಗ್ 1 or 2 ರೌಂಡ್ಸಿಂದ ಸ್ಟಾರ್ಟ್ ಮಾಡಿ ದಿನೇ ಅದನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೋದು. ನೀವು ಸೂರ್ಯ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ಆದಷ್ಟು ನಿಮ್ಮ ಪಾಮ್ಸ್ ಮತ್ತು ಟೋಸ್ನ ಫಿಕ್ಸ್ಡ್ ಪೊಸಿಷನಲ್ಲಿ ಇಡೋಕ್ಕೆ ಟ್ರೈ ಮಾಡಿ. ಬರೀ ಬಾಡಿನ ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂವ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಹೋಗ್ತಾ ಇಟ್ ವಿಲ್ ಬಿ ಮೋರ್ ಈಸಿಯರ್ ನಿಮಗೆ. ಮತ್ತು ಬ್ರೀದಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಬಾಡಿ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ, ಅಲೈನ್ಮೆಂಟ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇವತ್ತು ನನ್ನ ಜೊತೆ ನಮ್ಮಮ್ಮ ಇದ್ದಾರೆ. ಸೂರ್ಯ ನಮಸ್ಕಾರ ಮಾಡೋದು ಹೇಗೆ ಅಂತ ನಾನು ಇನ್ಸ್ಟ್ರಕ್ಷನ್ಸ್ ಮತ್ತು ಕರೆಕ್ಷನ್ಸ್ನ ಹೇಳ್ತೀನಿ, ಅವರು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಬನ್ನಿ ಕಲ್ತ್ಕೊಳ್ಳೋಣ. ಇವಾಗ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡಬೇಕಾದ್ರೆ ಮ್ಯಾಟನ್ನು ಒಂದು ಎಡ್ಜಿಗೆ ಬರ್ತೀರ. ಐಡಿಯಲಿ ಇದನ್ನು ಮಾಡಬೇಕಾದ್ರೆ ಸೂರ್ಯನ ಫೇಸ್ ಮಾಡಿ ಮಾಡಬೇಕಾಗತ್ತೆ. ನೀವು ಫಸ್ಟಿಗೆ ಮ್ಯಾಟ್ ಎಡ್ಜಿಗೆ ನಿಂತ್ಕೊಳ್ಳೋಣ. ಮ್ಯಾಟ್ ತುದಿಗೆ ಬನ್ನಿ. ಓಕೆ, ಇದನ್ನು ಮಾಡಬೇಕಾದ್ರೆ ಸ್ಥಿತಿಗೆ ಬರಬೇಕು. ಸ್ಥಿತಿ ಇಸ್ ತಾಡಾಸನ. 2 ಫೀಟ್ನ ಒಟ್ಟಿಗೆ ಹಾಕಿ ನಿಮ್ಮ ಶೋಲ್ಡರ್ಸ್ನ ಹಿಂದೆ ರೋಲ್ ಮಾಡಬೇಕು. ಓಕೆ, ರೋಲ್ ಮಾಡಿಕೊಂಡು ಪ್ರಣಾಮಾಸನ ಅಂತೀವಿ. 2 ಕೈನ ಜೋಡಿಸಿ ನಮಸ್ಕಾರ ಮುದ್ರಕ್ಕೆ ತೊಗೊಂಡು ಬನ್ನಿ. ಫಸ್ಟ್ ಆಸನ ಹಸ್ತ ಉತ್ಥಾನಾಸನ. ಹಸ್ತ ಉತ್ಥಾನಾಸನ ಅಂದರೆ ನಿಮ್ಮ 2 ಕೈನ ಮೇಲೆ ತೊಗೊಂಡು ಹೋಗೋದು. ಸೊ ಇದನ್ನು ಮಾಡಬೇಕಾದ್ರೆ ನಿಮ್ಮ 2 ಕೈನ ಸೆಪ್ರೇಟ್ ಮಾಡಿ ಪಾಮ್ಸ್ನ ಮುಂದೆ ಫೇಸ್ ಮಾಡಿ ಬ್ರೀದಿನ್ ಮಾಡ್ತಾ ಮೇಲೆ ತೊಗೊಂಡು ಹಿಪ್ಪಿಂದ ಬ್ಯಾಕ್ ಬೆಂಡ್ ಮಾಡಬೇಕು. ಸೊ 2 ಕೈನ ಸೆಪ್ರೇಟ್ ಮಾಡಿ ಮೇಲೆ ತೊಗೊಳ್ಳಿ ನಿಧಾನಕ್ಕೆ. ಪಾಮ್ ಇನ್ಹೇಲ್ ಮಾಡಿ, ಬ್ರೀದಿನ್ ಮಾಡಿ, ಹಿಪ್ಪಿಂದ ಬೆಂಡ್ ಮಾಡಿ. ಓಕೆ, ಇದನ್ನು ಮಾಡಬೇಕಾದ್ರೆ ನಿಮ್ಮ ಸ್ಪೈನ್ ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಲಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಇದನ್ನು ಮಾಡಬೇಕಾದ್ರೆ ನೀವು ತುಂಬ ಬ್ಯಾಕ್ನ ಸ್ಟ್ರೇನ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ ಮತ್ತು ಬಾಡಿ ಅಲೈನ್ಮೆಂಟ್ ಕರೆಕ್ಟಾಗಿರಲಿ. ಇನ್ಹೇಲ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ಸೆಕೆಂಡ್ ಆಸನ ಪಾದಹಸ್ತಾಸನ. ನಿಮ್ಮ 2 ಕೈಗಳನ್ನು ಪಾದದ ಹತ್ತಿರ ನೆಲಕ್ಕೆ ತಾಗಿಸೋದು. ಇದನ್ನು ಮಾಡಬೇಕಾದ್ರೆ ಉಸಿರನ್ನ ಹೊರಗೆ ಬಿಡ್ತಾ ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಹಿಪ್ಪಿಂದ ಫಾರ್ವರ್ಡ್ ಬೆಂಡ್ ಆಗಬೇಕು. ಸೊ ನಿಧಾನಕ್ಕೆ ಉಸಿರು ಬಿಡ್ತಾ ಮುಂದೆ ಬೆಂಡಾಗಿ, ನಿಧಾನಕ್ಕೆ ಬೆಂಡಾಗಿ,
ಓಕೆ. ನಿಮ್ಮ ನೀಸ್ನ ಆದಷ್ಟು ಇದರಲ್ಲಿ ಸ್ಟ್ರೇಟಾಗಿ ಇಡಬೇಕು ಮತ್ತು ಕೈಗಳನ್ನು ಆದಷ್ಟು ನೆಲಕ್ಕೆ ತಾಗ್ಸೋಕ್ಕೆ ಟ್ರೈ ಮಾಡಿ. ಎಷ್ಟಾಗುತ್ತೋ ಅಷ್ಟು ಫಾರ್ವರ್ಡ್ ಬೆಂಡ್ ಮಾಡ್ತೀರಾ. ತುಂಬ ಬ್ಯಾಕ್ನ ಸ್ಟ್ರೇನ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬ್ಯಾಕ್ನ ರೌಂಡೆಡ್ ಆಗಿ ಇಡಬಾರ್ದು, ಆದಷ್ಟು ಹಿಪ್ಪಿಂದ ಮುಂದೆ ಬೆಂಡ್ ಆಗೋಕ್ಕೆ ಟ್ರೈ ಮಾಡ್ತೀರಾ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಪೈನ್ ಸ್ಟ್ರೆಂಥನಿಂಗ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ಏನಿದೆ, ನಿಮ್ಮ ತೊಡೆಯ ಹಿಂದೆ ಭಾಗದ ಮಸಲ್ ಏನು ಬರುತ್ತೆ ಅದರದ್ದು ಸ್ಟ್ರೆಚ್ ಚೆನ್ನಾಗಿ ಆಗುತ್ತೆ. ಥರ್ಡ್ ಆಸನ ಅಶ್ವಸಂಚಲನಾಸನ, ಹಾರ್ಸ್ ಮಾರ್ಚಿಂಗ್ ಪೋಸ್ ಅಂತ ಕರಿತೀವಿ. ಇದನ್ನು ಮಾಡಬೇಕಾದ್ರೆ ಉಸಿರನ್ನ ಒಳಗೆ ತಗೊಳ್ತಾ ನಿಮ್ಮ ರೈಟ್ ಲೆಗ್ನ ಹಿಂದೆ ಇಡ್ತೀರಾ ಮತ್ತು ಹಿಪ್ನ ಮುಂದೆ ನೆಲದ ಹತ್ರ ಪುಷ್ ಮಾಡಬೇಕು. ನಿಮ್ಮ ನೀಸ್ 90 ಡಿಗ್ರಿ ಇರ್ಬೋದು, ಇಲ್ಲ ಸ್ವಲ್ಪ ಮುಂದೆ ಆ್ಯಂಗಲಲ್ಲಿ ಇರಬಹುದು. ಓಕೆ. ಇವಾಗ ನಿಧಾನಕ್ಕೆ ಉಸಿರು ತಗೊಳ್ತಾ ನೀಸ್ನ ಬೆಂಡ್ ಮಾಡಿ ನಿಮ್ಮ ರೈಟ್ ಲೆಗ್ನ ಹಿಂದೆ ಹಾಕಿ. ಹಿಪ್ಪಿಂದ ಬೆಂಡ್ ಆಗ್ತಾ ಬನ್ನಿ, ಪುಷ್ ಮಾಡಿ ನೆಲದ ಹತ್ರ. ಓಕೆ. ಉಸಿರನ್ನ ಒಳಗೆ ತೊಗೊಂಡು ಕತ್ನ ಮೇಲೆತ್ತಿ. ನಿಮ್ಮ ಟೋಸ್ ಆದಷ್ಟು ನೆಲದ ಮೇಲೆ ಟಚ್ ಆಗಿ ಇರಬೇಕು. ಟೋಸ್ನ ಲಿಫ್ಟ್ ಮಾಡಬೇಡಿ ಮತ್ತು ನೀಸ್ನ ನೆಲಕ್ಕೆ ತಾಗಿಸಿ ಇಡಬಹುದು. ಇದರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ ನಿಮ್ಮ ಹಿಪ್ ಜಾಯಿಂಟ್ದು ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ. ಫೋರ್ತ್ ಆಸನ ಚತುರಂಗ ದಂಡಾಸನ. ಇದರಲ್ಲಿ ನಿಮ್ಮ ಬಾಡಿದು 4 ಪಾರ್ಟ್ಸು ನೆಲಕ್ಕೆ ಟಚ್ ಆಗಿರುತ್ತೆ ಮತ್ತು ನಿಮ್ಮ ಬಾಡಿ ದಂಡ ಇಲ್ಲ ಸ್ಟಿಕ್ ಥರ ಕಾಣಿಸುತ್ತೆ. 4 ಪಾರ್ಟ್ಸು ಗ್ರೌಂಡಿಗೆ ಟಚ್ ಆಗ್ತಿರೋದು, ನಿಮ್ಮ 2 ಪಾಮ್ಸ್ ಮತ್ತು 2 ಕಾಲಿನ ಟೋಸ್ಗಳು ಟಚ್ ಆಗ್ತಿರುತ್ತೆ. ಇದನ್ನು ಮಾಡಬೇಕಾದ್ರೆ ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಲೆಫ್ಟ್ ಲೆಗ್ನ ರೈಟ್ ಟೋಸ್ ಹತ್ರ ಇಡ್ತೀರಾ ಮತ್ತು ನಿಮ್ಮ ಬಾಡಿನ ಸ್ಟ್ರೇಟಾಗಿ ಇಡಬೇಕಾಗತ್ತೆ. ಸೊ ನೋಡೋಣ. ಇವಾಗ ನಿಮ್ಮ ಲೆಫ್ಟ್ ಲೆಗ್ನ ಹಿಂದೆ ತೊಗೊಂಡು ಬನ್ನಿ, ರೈಟ್ ಟೋಸ್ ಹತ್ರ ಇಡಿ. ಹಿಪ್ನ ಯಾವತ್ತೂ ಮೇಲ್ ಮಾಡೋ ಹಾಗಿಲ್ಲ, ಹಿಪ್ನ ಕೆಳಗಿಡಬೇಕು, ಆದಷ್ಟು ಕೆಳಗಿಡಿ. ಮತ್ತು ನಿಮ್ಮ ಶೋಲ್ಡರು ನಿಮ್ಮ ಪಾಮ್ಸ್ ರಿಸ್ಟ್ ಏನಿದೆಯಲ್ಲ ಆ ಲೆವೆಲಲ್ಲಿ ಇಡಬೇಕು. ಬಾಡಿ ಸ್ಲೈಟ್ಲಿ ಫಾರ್ವರ್ಡ್ ಆಗಿ ಇರುತ್ತೆ. ಇದರಿಂದ ಬೆನಿಫಿಟ್ಸ್ ಏನು ಸಿಗುತ್ತೆ ಅಂದರೆ ಮೇನ್ಲಿ ನಿಮ್ಮ ಆರ್ಮ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತಾ ಬರುತ್ತೆ. ಫಿಫ್ತ್ ಆಸನ ಶಶಂಕಾಸನ ಇಲ್ಲ ರ್ಯಾಬಿಟ್ ಪೋಸ್. ದಿಸ್ ಈಸ್ ಎ ರೆಸ್ಟಿಂಗ್ ಪೋಸ್. ಸೊ ಇದನ್ನು ಮಾಡಬೇಕಾದ್ರೆ ನಿಧಾನಕ್ಕೆ ಇನ್ಹೇಲ್ ಮಾಡ್ತಾ ನಿಮ್ಮ 2 ನೀಸ್ನ ನೆಲಕ್ಕೆ ಟಚ್ ಮಾಡ್ತೀರಾ. ಅದಾದಮೇಲೆ ಹಿಪ್ಸ್ನ ನಿಮ್ಮ ಹೀಲ್ಸ್ಗೆ ಟಚ್ ಮಾಡಿ ಎಕ್ಸೇಲ್ ಮಾಡ್ತಾ ಫೋರ್ ಹೆಡ್ನ ನೆಲಕ್ಕೆ ಟಚ್ ಮಾಡಬೇಕು. ಸೊ ನಿಧಾನಕ್ಕೆ ನಿಮ್ಮ ನೀಸ್ನ ನೆಲಕ್ಕೆ ಟಚ್ ಮಾಡಿ ಹಿಪ್ನ ಹಿಂದೆ ಮೂವ್ ಮಾಡ್ತಾ ನಿಮ್ಮ ಹೀಲ್ಸ್ ಮೇಲೆ ಇಟ್ಟು ಎಕ್ಸೇಲ್ ಮಾಡ್ತಾ ಫೋರ್ ಹೆಡ್ನ ರೆಸ್ಟ್ ಮಾಡಿ. ಇದರಿಂದ ಬೆನಿಫಿಟ್ಸ್ ಏನಂತ ಇದ್ದರೆ, ಇವಾಗ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ದಿಸ್ ಈಸ್ ಒನ್ ಪೋಸ್ ನಿಮಗೆ ಮಧ್ಯದಲ್ಲಿ ರೆಸ್ಟ್ ಕೊಡುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ನಾರ್ಮಲ್ ಬ್ರೀದಿಂಗ್ ಮಾಡ್ತೀರಾ ನೀವು. ಸಿಕ್ಸ್ತ್ ಆಸನ ಅಷ್ಟಾಂಗ ನಮಸ್ಕಾರ. ಅಷ್ಟಾಂಗ ನಮಸ್ಕಾರ ಅಂದರೆ ನಿಮ್ಮ 8 ಬಾಡಿ ಪಾರ್ಟ್ಸ್ ನೆಲಕ್ಕೆ ತಾಕ್ತಿರುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ಎಕ್ಸ್ಹೇಲ್ ಮಾಡಿ ಬ್ರೆತ್ನ ಹೋಲ್ಡ್ ಮಾಡಿ ನಿಮ್ಮ ಬಾಡಿನ ಮುಂದೆ ಪುಷ್ ಮಾಡಬೇಕು. ಪುಷ್ ಮಾಡಿದಾಗ ಐದರ್ ನಿಮ್ಮ ಚಿನ್ ಇಲ್ಲ ಫೋರ್ ಹೆಡ್ ನೆಲಕ್ಕೆ ತಾಗಬೇಕು. ಅದಾದಮೇಲೆ ನಿಮ್ಮ ಚೆಸ್ಟ್ ನೆಲಕ್ಕೆ ತಾಗಬೇಕು, 2 ಪಾಮ್ಸ್ ನೆಲಕ್ಕೆ ತಾಗಿರುತ್ತೆ, ಹಿಪ್ಸ್ ಮೇಲ್ಗಡೆ ಇರಬೇಕು ಮತ್ತು ನಿಮ್ಮ ನೀಸ್ ನೆಲಕ್ಕೆ ತಾಗುತ್ತೆ, ಟೋಸ್ ನೆಲದ ಮೇಲೆ ಇರಬೇಕು. ಸೊ ಟೋಟಲಿ 8 ಪಾರ್ಟ್ಸ್ ನೆಲಕ್ಕೆ ಟಚ್ ಆಗಬೇಕು. ಇವಾಗ ನಿಧಾನಕ್ಕೆ ಉಸಿರನ್ನ ಬಿಡ್ತಾ ಮುಂದೆ ಮೂವ್ ಆಗಿ ನಿಧಾನಕ್ಕೆ ನಿಮ್ಮ ಚಿನ್ ಇಲ್ಲ ಫೋರ್ ಹೆಡ್ ನೆಲಕ್ಕೆ ಟಚ್ ಮಾಡಿ, ಹಿಪ್ಸ್ನ ಮೇಲ್ಗಡೆ ಇಟ್ಟಿರಬೇಕು, ನೀಸ್ ನೆಲಕ್ಕೆ ತಾಗಿರಬೇಕು ಮತ್ತು ನಿಮ್ಮ ಟೋಸ್ ನೆಲಕ್ಕೆ ತಾಗಿರಬೇಕು. ಸೆವೆಂತ್ ಆಸನ ಭುಜಂಗಾಸನ ಆರ್ ಸ್ನೇಕ್ ಪೋಸ್. ಇದನ್ನು ಮಾಡಬೇಕಾದ್ರೆ ಉಸಿರನ್ನ ಒಳಗೆ ತಗೊಳ್ತಾ ನಿಧಾನಕ್ಕೆ ನಿಮ್ಮ ಕತ್ತನ್ನು ಮೇಲೆತ್ತಾ ಬ್ಯಾಕ್ನ ಹಿಂದೆಗಡೆ ಆರ್ಚ್ ಮಾಡಬೇಕು. ಐದರ್ ನಿಮ್ಮ ಬ್ಯಾಕ್ನ ಸ್ವಲ್ಪ ಆರ್ಚ್ ಮಾಡ್ತೀರಾ ಇಲ್ಲ ಕಂಪ್ಲೀಟಾಗಿ ಆರ್ಚ್ ಮಾಡ್ತೀರಾ. ಸೊ ಇವಾಗ ನಿಧಾನಕ್ಕೆ ಉಸಿರನ್ನ ಒಳಗೆ ತಗೊಳ್ತಾ ಮೇಲೆ ಎತ್ತಿ, ಕತ್ತನ್ನ ಮೇಲೆ ಎತ್ತಿ ಐದರ್ ಹಾಫ್ ಆರ್ಚ್ ಮಾಡ್ತೀರಾ ಇಲ್ಲ ಕಂಪ್ಲೀಟಾಗಿ ಆರ್ಚ್ ಮಾಡ್ತೀರಾ. ಇದನ್ನು ಮಾಡಬೇಕಾದ್ರೆ ನಿಮ್ಮ ಹಿಪ್ಸು ನೆಲಕ್ಕೆ ತಾಗಿರಬೇಕು, ಬರೀ ನೇವಲ್ ತನಕ ಅಷ್ಟೇ ಲಿಫ್ಟ್ ಮಾಡ್ತೀರಾ. ನಿಮ್ಮ ನೀಸ್ ಮತ್ತು ಟೋಸ್ ನೆಲದ ಮೇಲೆ ಇರಬೇಕು. ಟೋಸ್ ಐದರ್ ಈ ಪೊಸಿಷನ್ನಲ್ಲಿ ಇರ್ಬೋದು ಇಲ್ಲ ನಿಮ್ಮ ಟೋಸ್ ಪ್ಯಾಸಿವ್ ಆಗೂ ಇರಬಹುದು. ಇಟ್ ಕ್ಯಾನ್ ಬಿ ಆ್ಯಕ್ಟಿವ್ ಆರ್ ಪ್ಯಾಸಿವ್ ಭುಜಂಗಾಸನ ಮಾಡಬೇಕಾದ್ರೆ. ಇದರಿಂದ ಬೆನಿಫಿಟ್ಸ್ ಏನಾಗುತ್ತೆ ಅಂದರೆ ನಿಮ್ಮದು ಬ್ಯಾಕ್ದು ಮೊಬಿಲಿಟಿ ಮತ್ತು ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಮತ್ತು ಹಿಪ್ ಮಸಲ್ಸ್ದು ಸ್ಟ್ರೆಂತ್ ಮತ್ತು ಬಲ್ಕಿಂಗ್ ಜಾಸ್ತಿ ಆಗುತ್ತೆ. ಏತಾಸನ
ಪರ್ವತಾಸನ ಆರ್ ಮೌಂಟೇನ್ ಪೋಸ್. ಇದನ್ನು ಮಾಡಬೇಕಾದ್ರೆ ನಿಮ್ಮ ನೀಸ್ನ ಕೆಳಗೆ ಇಟ್ಟು ನಿಮ್ಮ ಹಿಪ್ಪನ್ನ ಮೇಲುಗಡೆ ಪುಷ್ ಮಾಡ್ತಾ ಬರಬೇಕು. ಅದು ಮಾಡಬೇಕಾದ್ರೆ ಫಾರ್ವರ್ಡ್ ಬೆಂಡಿಂಗಲ್ಲಿರ್ತೀರ. ಸೊ ನಿಮ್ಮ ಎರಡೂ ಕಾಲುಗಳು ಸ್ಟ್ರೇಟ್ ಇರಬೇಕು, ಎರಡೂ ಎಲ್ಬೋಸ್ ಸ್ಟ್ರೇಟ್ ಇರಬೇಕು, ಮತ್ತು ನೀವು ನೋಡೋದು ನಿಮ್ಮ ನೇವಲ್ನ ನೋಡಬೇಕು. ಇದನ್ನು ಮಾಡ್ತಾ ನೀವು ಬ್ರೀದ್ ಔಟ್ ಮಾಡಬೇಕಾಗತ್ತೆ. ಸೊ ಉಸಿರನ್ನ ಹೊರಗೆ ಬಿಡ್ತಾ ನಿಮ್ಮ ಹಿಪ್ಪನ್ನ ನಿಧಾನಕ್ಕೆ ಮೇಲೆತ್ತಿ, ಮತ್ತು ನಿಮ್ಮ ಎರಡೂ ಕಾಲುಗಳು ನೆಲಕ್ಕೆ ತಾಗಿರಬೇಕಾಗತ್ತೆ, ಕಂಪ್ಲೀಟಾಗಿ ನೆಲಕ್ಕೆ ತಾಗಿರಬೇಕಾಗತ್ತೆ. ನಿಧಾನಕ್ಕೆ ಇನ್ನೂ ಮೇಲೆತ್ತಿ ನಿಮ್ಮ ನೇವಲ್ನ ನೋಡಬೇಕು. ಇದರಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಬ್ಯಾಕ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ. 9th ಆಸನ ಶಶಂಕಾಸನ ಆರ್ ರ್ಯಾಬಿಟ್ ಪೋಸ್. ಇದನ್ನು ಮಾಡಬೇಕಾದ್ರೆ ನೀವು ಬ್ರೀದಿನ್ ಮಾಡ್ತಾ ನಿಧಾನಕ್ಕೆ ನಿಮ್ಮ ನೀಸ್ನ ನೆಲಕ್ಕೆ ಟಚ್ ಮಾಡಿ ಹಿಪ್ಪನ್ನ ನಿಮ್ಮ ಹೀಲ್ಸಿಗೆ ಟಚ್ ಮಾಡ್ತೀರಾ. ಎಕ್ಸ್ಹೇಲ್ ಮಾಡ್ತಾ ಫೋರ್ ಹೆಡ್ನ ನೆಲಕ್ಕೆ ಟಚ್ ಮಾಡಬೇಕು. ಇನ್ಹೇಲ್ ಮಾಡ್ತಾ ನೀಸ್ನ ಟಚ್ ಮಾಡಿ ನಿಧಾನಕ್ಕೆ ನೆಲಕ್ಕೆ, ಹಿಪ್ಪನ್ನ ನಿಮ್ಮ ಹೀಲ್ಸಿಗೆ ಟಚ್ ಮಾಡಿ ಇಲ್ಲಿ ಟಚ್ ಆಗಬೇಕು. ಆದಷ್ಟು ಟ್ರೈ ಮಾಡಿ ಟಚ್ ಮಾಡೋಕ್ಕೆ, ಟಚ್ ಆಗಿಲ್ಲ ಅಂದರೂ ಓಕೆ. ಮತ್ತು ಎಕ್ಸ್ಹೇಲ್ ಮಾಡ್ತಾ ನಿಮ್ಮ ಫೋರ್ ಹೆಡ್ನ ನೆಲಕ್ಕೆ ಟಚ್ ಮಾಡ್ತೀರಾ. ದಿಸ್ ಈಸ್ ಅ ರೆಸ್ಟಿಂಗ್ ಪೋಸ್ ಅಗೇನ್ ಸೂರ್ಯ ನಮಸ್ಕಾರದಲ್ಲಿ. ಇವಾಗ ನಾರ್ಮಲ್ ಬ್ರೀದಿಂಗ್ ಮಾಡಬೇಕು ನೀವು. 10th ಆಸನ ಅಶ್ವಸಂಚಲನಾಸನ. ನೀವು 3rd ಆಸನ ಏನು ರಿಪೀಟ್ ಮಾಡಿದ್ರೋ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತೀರಾ. ನೀವು ಅಲ್ಲಿ ರೈಟ್ ಲೆಗ್ನ ಹಿಂದೆ ತೊಗೊಂಡಿದ್ರಿ, ಸೊ ಇವಾಗ ರೈಟ್ ಲೆಗ್ನ ಮುಂದೆ ತೊಗೊಳ್ತೀರಾ. ನಿಮ್ಮ ಎರಡೂ ಕೈಗಳ ಮಧ್ಯ ರೈಟ್ ಲೆಗ್ನ ತೊಗೊಂಡು ನಿಮ್ಮ ಹಿಪ್ಸ್ನ ಗ್ರೌಂಡ್ ಹತ್ರ ಪುಷ್ ಮಾಡ್ತೀರಾ. ನಿಮ್ಮ ಲೆಫ್ಟ್ ಲೆಗ್ ಹಿಂದೆನೇ ಇರುತ್ತೆ. ಸೊ ಇವಾಗ ನಿಧಾನಕ್ಕೆ ಮೇಲೆ ಬಂದು ನಿಮ್ಮ ರೈಟ್ ಲೆಗ್ನ ನಿಮ್ಮ ಎರಡೂ ಕೈಗಳ ಮಧ್ಯೆ ತೊಗೊಂಡು ಬನ್ನಿ. ನಿಧಾನಕ್ಕೆ ತೊಗೊಳ್ಳಿ. ಉಸಿರನ್ನ ಒಳಗೆ ತೊಗೊಳ್ತಾ ಇದನ್ನು ಮಾಡ್ತೀರಾ. ಸೊ ಆದಷ್ಟು ನಿಮ್ಮ ಹಿಪ್ಪನ್ನ ನೆಲದ ತನಕ ಪುಷ್ ಮಾಡ್ತೀರಾ. ನೀಸ್ ಕೆಳಗೆ ರೆಸ್ಟ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮೇಲೆ ನೋಡಿ. ಓಕೆ. 11th ಆಸನ ಪಾದಹಸ್ತಾಸನ. ನೀವು 2nd ಆಸನ ಏನು ಮಾಡಿದ್ರು ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತೀರಾ. ನಿಮ್ಮ ಲೆಫ್ಟ್ ಲೆಗ್ನ ರೈಟ್ ಲೆಗ್ ಹತ್ತಿರ ತೊಗೊಂಡು ಬರ್ತೀರಾ. ಇದನ್ನು ಮಾಡ್ತಾ ನೀವು ಎಕ್ಸ್ಹೇಲ್ ಮಾಡಬೇಕು. ಸೊ ಫಾರ್ವರ್ಡ್ ಬೆಂಡಿಂಗಲ್ಲಿ ಇರುತ್ತೆ ಬಾಡಿ. ನಿಮ್ಮ ಕೈಗಳು ಗ್ರೌಂಡಿಗೆ ಟಚ್ ಮಾಡಬೇಕು. ನಿಧಾನಕ್ಕೆ ನಿಮ್ಮ ಲೆಫ್ಟ್ ಲೆಗ್ನ ರೈಟ್ ಲೆಗ್ ಪಕ್ಕ ಇಡಿ. ಎಕ್ಸ್ಹೇಲ್ ಮಾಡಿ ನಿಮ್ಮ ಎರಡು ಕೈಗಳು ಕಾಲುಗಳ ಪಕ್ಕ ಇರಬೇಕು. ಆದಷ್ಟು ನೀಸ್ನ ಸ್ಟ್ರೇಟ್ ಇಡಬೇಕು ಇದನ್ನು ಮಾಡಬೇಕಾದ್ರೆ. 12th ಆಸನ ಹಸ್ತ ಉತ್ಥಾನಾಸನ. ಇನ್ಹೇಲ್ ಮಾಡ್ತಾ ನಿಧಾನಕ್ಕೆ ನಿಮ್ಮ ಬಾಡಿನ ಮೇಲೆ ಲಿಫ್ಟ್ ಮಾಡ್ತಾ ಇರ್ತೀರ. ನಿಮ್ಮ ಪಾಮ್ಸ್ ಫಾರ್ವರ್ಡ್ ಫೇಸಿಂಗಲ್ಲಿ ಇರಬೇಕಾಗತ್ತೆ. ನಿಮ್ಮ ಬ್ಯಾಕ್ ಸ್ವಲ್ಪ ಆರ್ಚ್ಡ್ ಇರಬೇಕಾಗತ್ತೆ. ಸೊ ನಿಧಾನಕ್ಕೆ ಉಸಿರನ್ನ ಒಳಗೆ ತೊಗೊಂಡು ಹಿಂದೆ ಬೆಂಡ್ ಮಾಡಿ, ಕೈ ಮೇಲೆತ್ತಿ ಬ್ಯಾಕ್ನ ಬೆಂಡ್ ಮಾಡಿ, ಹಿಪ್ಪಿಂದ ಬೆಂಡ್ ಮಾಡ್ತೀರ. ಸೊ ಲಾಸ್ಟಿಗೆ ನಮಸ್ಕಾರ ಮುದ್ರಕ್ಕೆ ಬನ್ನಿ ಸ್ಟ್ರೇಟಾಗಿ. ಸೊ ದಿಸ್ ಇಸ್ 12 ಸ್ಟೆಪ್ ಸೂರ್ಯ ನಮಸ್ಕಾರ. ದೇರ್ ಆರ್ ಸೂರ್ಯ ನಮಸ್ಕಾರ ವಿತ್ ಮಲ್ಟಿಪಲ್ ಸ್ಟೆಪ್. 10 ಸ್ಟೆಪ್ಪು ಇದೆ. ಈ 12 ಸ್ಟೆಪ್ಪಲ್ಲಿ ಶಶಂಕಾಸನ ಇನ್ಕ್ಲೂಡೆಡ್ ಇದೆ ಟು ಪ್ರೊವೈಡ್ ರೆಸ್ಟ್ ಇನ್ ಬಿಟ್ವೀನ್. ಸೊ ಇವತ್ತು ನಾವು ಸೂರ್ಯ ನಮಸ್ಕಾರನ ಕಲ್ತ್ಕೊಂಡ್ವಿ. ಇದೇ ಥರ ಯೋಗ ಮತ್ತು ಎಕ್ಸಸೈಸ್ ವೀಡಿಯೋಸ್ನ ನಮ್ಮ ಚಾನಲಲ್ಲಿ ನಾವು ಹಾಕ್ತಾ ಇರ್ತೀವಿ. ಇಫ್ ಯು ಫೌಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್, ಯು ಹ್ಯಾವ್ ಟು ಡೂ 3 things now. 1. Like the video and subscribe to our channel so that it will motivate us to do more informative content like this. 2. Comment one thing that you've liked or disliked in this video so that we can improve. And 3. Share this video with your loved ones so that they can improve their health. This is exercise and yoga series with doshas and dumbbells on the go. See you in the next episode. Until then, train strong, live balanced and explore more. This is Dr. Rohini signing off.